ನೀವು ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ. ಅಂಬರೀಷ್ ಅವರು ಹೊರಗಡೆ ಉಡಾಫೆ ಥರ ಇರ್ತಾರೆ. ಆ್ಯಕ್ಚುಲಿ ಮಾತಾಡ್ಬೇಕಾದ್ರೆ, ಬೇರೆಯವ್ರ ಜೊತೆ ಮಾತಾಡ್ಬೇಕಾದ್ರೆ ಮಾತಿನ ಧ್ವನಿ ಇದಿದೆಯಲ್ಲ, ಅದು ಒಂಥರ ಇದ್ರ ಥರ ಇರುತ್ತೆ. ಲೈಟರ್ ವೇನಲ್ಲಿ ಉಡಾಫೆ ಥರ, ಭಯ ಥರ, ಯಾವ ವಿಷಯನೂ ಸೀರಿಯಸ್ ಆಗಿ ತಗೊಳ್ಳಲ್ಲ ಅನ್ನೋ ಥರ ಇರುತ್ತೆ. ಬಟ್ ಅವ್ರ ಪ್ರೊಫೆಷನನ್ನು ತುಂಬ ಗಂಭೀರವಾಗಿ ತೊಗೊಂಡಿದ್ರು. ಆ್ಯಕ್ಚುಲಿ ತುಂಬ ಸೀರಿಯಸ್. ಆ್ಯಕ್ಚುಲಿ ಅವರಲ್ಲಿ ಈವನ್ ಸಿನಿಮಾದಲ್ಲೂ ಕೂಡ ಸ್ವಲ್ಪ ಇದರಲ್ಲಿ ಕಂಡ್ರು ಕೂಡ ಪ್ರತಿಯೊಂದು ಇದನ್ನು ಗಂಭೀರವಾಗಿರ್ತಿತ್ತು. ಆಮೇಲೆ ಅವ್ರನ್ನೆಲ್ಲ ಎಲ್ಲರೂ ಹೇಳೋದೇನು ತುಂಬ ಪ್ರೊಡ್ಯೂಸರ್ ಜೊತೆಗೆ ಕೋಆಪರೇಟಿವ್ ಆಗಿರ್ತಾರೆ ಚೆನ್ನಾಗೆ. ಸೊ ಹಂಗಾಗಿ ಅವ್ರು ಅಷ್ಟೊಂದು ಸಿನಿಮಾ ಮಾಡಿದ್ರು ಅಂತ ಯಾರೋ ಹೇಳಿದ್ದು ನೋಡಿದೆ ನಾನು. ಅದು ಹಂಗಲ್ಲ. ಆ್ಯಕ್ಚುಲಿ ತುಂಬ ಒಳ್ಳೆ ಪ್ರೊಫೆಷನಲ್ ಅವರು, ತುಂಬ ಒಳ್ಳೆ ಆ್ಯಕ್ಟ್ರ್ ಅವರು. ನಾನು ಅಬ್ಸರ್ವ್ ಮಾಡ್ದಂಗೆ ಸೊ ಎಷ್ಟೊಂದು ಜನಕ್ಕೆ ನಾವೆಲ್ಲ ಕೊಡ್ತೀವಿ, ರಿಹರ್ಸಲ್ ಮಾಡಿಸ್ತೀವಿ, 10 ಸರಿ ಡೈಲಾಗ್ ನೋಡ್ಕೋತಾರೆ, ಬಯಾಟ್ ಮಾಡ್ಕೋತಾರೆ, ಆಮೇಲೆ ತಪ್ಪು ಮಾಡ್ತಾರೆ, ಹೇಳ್ತಾರೆ. ಈ ಥರದ್ದು ಎಲ್ಲರಿಗೂ ಇರುತ್ತೆ. ಆರ್ಟಿಸ್ಟ್ಗಳಂದರೆ ಅದಿರುತ್ತೆ ಸಹಜವಾಗಿ, ಬೇರೆ ಬೇರೆ ಕಾರಣಕ್ಕೆ ಇರುತ್ತೆ ಅದು. ಬಟ್ ಇವ್ರಿಗೆ ಎಂಥ ಅದ್ಭುತವಾದ ಜ್ಞಾಪಕ ಶಕ್ತಿ ಇತ್ತು ಅಂದರೆ, ಯಾವತ್ತಿಂದೋ ಎಲ್ಲೋ ನೋಡಿದ್ದು ಏನೋ ಒಂದನ್ನು ಜ್ಞಾಪಕ ಇಟ್ಕೊಂಡು ಅಲ್ಲಿ ಪಿನ್ ಮಾಡಿ ತೋರಿಸೋರು ಅವರು. ಸೊ ಡೈಲಾಗು ಒಂದೊಂದು ಸೀನಲ್ಲಿ, ಅದು ಎಸ್ಪೆಷಲಿ ಮುಸುಕುಲಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್, ಅದು ಎಮೋಷನಲ್ ಕ್ಯಾರೆಕ್ಟರ್, ಸೆಂಟಿಮೆಂಟ್ ಇತ್ತು, ದೊಡ್ಡ ದೊಡ್ಡ ಡೈಲಾಗ್ ಇರ್ತಿತ್ತು. ಸೊ 2 ಪೇಜ್ ಡೈಲಾಗ್ ಇರೋದು ಅವ್ರದ್ದು ಕಂಟಿನ್ಯೂಸ್ ಆಗಿ. ಅವರು ನೋಡೋರು ನಾವು 2 ಮಾಡಕ್ಕೆ ಕಟ್ ಮಾಡೋಣ ಅದು ಇದು ಅಂತಂದ್ರೆ, ನನಗೆ ಆ ಒಂದು ಶಾರ್ಟ್ ಎಲ್ಲ ಟ್ರಾಲಿಗಿಲಿ ಹಾಕ್ಕೊಂಡಿರ್ತೀವಿ, ಆ ಮೂಮೆಂಟ್ ಇದ್ದು ಅವ್ರ ಮುಖ ಬಂದು ಇವ್ರ ಮುಖ ಬಂದು ಇವ್ರ ಡೈಲಾಗ್ ಬಂದರೆ ಚೆನ್ನಾಗಿರುತ್ತೆ ಅಂತ ಅದೊಂದು ಇರುತ್ತೆ ನಮ್ಗೆ ಯಾವಾಗಲೂ. ಸೊ ಚೆನ್ನಾಗಿರಲ್ಲ ಅಂತ ನಾನು ನನ್ನ ಅಸಿಸ್ಟೆಂಟ್ಗೆ ಹೇಳಿದ್ರೆ, ಸರ್ ಕಷ್ಟ ಆಗುತ್ತೆ ಅಷ್ಟುದ್ದ ಅವ್ರು ಹೆಂಗೆ ಹೇಳ್ತಾರೆ ಅಂತ, ನೋಡೋಣ ರೀ ಅಂತ ಕೇಳಿಸ್ಕೊಂಡು ಬರೋರು. ಅವರು ಬಂದು ತಗೊಳ್ಳೋರು. ಅವರು ಫುಲ್ ತೊಗೊಂಡು ಎಲ್ಲ 2 ಸರಿ 3 ಸರಿ ಬ್ಯಾಟ್ ಮಾಡ್ತಾನೆ ಇಲ್ಲ. ಒಂದು ಸರಿ ಹಿಂಗೆ ಗ್ಲಾನ್ಸ್ ಮಾಡೋರು, ಹೇಳ್ಕೊತಾನೂ ಇರಲಿಲ್ಲ. ಸೊ ಗ್ಲಾನ್ಸ್ ಮಾಡಿ ರೆಡಿ ಅಂತನವರು, ಸರ್ ಇನ್ನು ಡೈಲಾಗ್ ಅಷ್ಟು ದೊಡ್ಡದಿದೆ ನೋಡ್ಕೊಳ್ಳಿ. ಪರವಾಗಿಲ್ಲಮ್ಮ, ಅಲ್ಲ ಸರ್ ಉದ್ದ ಇದೆ, 2 ಪೇಜ್ ಇದೆ ನೋಡ್ಕೊಂಡ್ಬಿಡಿ. ಸರಿ ಹಿಂಗೆ ನೋಡೋರು. ನೋಡಿ ರಿಹರ್ಸಲ್ ಮಾಡಿದ್ರೆ ಆಲ್ಮೋಸ್ಟ್ 99% ಪಕ್ಕ ಡೈಲಾಗ್ ಹೇಳೋರು. ಅಂಥ ಜ್ಞಾಪಕ ಶಕ್ತಿ ಅವ್ರಿಗೆ. 2 ಪೇಜ್ ಬಿಗಿನಿಂಗಿಂದ ಕೊನೆವರೆಗೂ ಎಲ್ಲೂ ಮಿಸ್ ಆಗ್ತಿರ್ಲಿಲ್ಲ, ಪರ್ಫೆಕ್ಟಾಗಿ. ಅದು ಆ ಥರದ್ದು ಅದ್ಭುತವಾದ ಜ್ಞಾಪಕ ಶಕ್ತಿ ನಾನು ನೋಡೋದು ಫಸ್ಟ್ ಅವರೇ. ಆ ಲೆವೆಲ್ಗೆ ಅಷ್ಟು ಲೆಂತ್ ಡೈಲಾಗ್ನ ಇಟ್ಕೊಂಡು ಮತ್ತೆಲ್ಲೂ ಕಟ್ ಮಾಡಿದೆ. ಇನ್ನೊಂದು ಸರಿ ನೋಡ್ಕೊಂಡು, ಸರಿ ಅಮ್ಮ ಹೋಗಮ್ಮ ನೀನು, ಓಕೆ. ಬೇರೆಯವರು ಸರಿ ಹೋಗು ಅಂತಾರೆ, ಆಮೇಲೆ ಅಲ್ಲೆಲ್ಲ ಕಟ್ ಮಾಡಿರ್ತಾರೆ. ಇವ್ರು ಆ ಥರ ಇಲ್ವೇ ಇಲ್ಲ, ಪಕ್ಕ ಆಗೋಗೋದು. ಆಮೇಲೆ ಅನ್ಕೋತಾರೆ ಅವರು, 1-2 ಸರಿ ಮಾಡಿದ್ಮೇಲೆ ಆಮೇಲೆ 3ನೇ ಸರಿ ಮಾಡಲ್ಲ, ಓಕೆ ಅಂದ್ಬಿಡ್ತಾರೆ. ಹಂಗೆ ಅಂತ ಅಂಥದ್ದಿಲ್ಲ. ಅಲ್ಲೇ ಆ ಮನೆ ಹತ್ರ ಶೂಟ್ ಮಾಡ್ಬೇಕಾರೆ, ಹೊರಗಡೆ ಶೂಟ್ ಮಾಡ್ಬೇಕಾದ್ರೆ ಒಂದು ಡಾಲಿ ಮತ್ತು ಅಂಬರೀಷು ಅಶ್ವಥ್ ಅವ್ರಿರೋ ಸೀನ್, ಅದು ಆ ಒಂದು ಸೀನಲ್ಲಿ ಮಾಡ್ತಾ ಇದ್ವಿ. ಅದೇ ಒಂದು ಡೈಲಾಗ್ ಇತ್ತು, ಮಾಡಿದ್ವಿ, ಎಲ್ಲ ಆಯಿತು. ಒಂದು 2-3 ಟೇಕ್ ಆಯಿತು, ಓಕೆ ಆಗಲಿಲ್ಲ ಆ್ಯಕ್ಚುಲಿ. ಸೊ 2-3 ಟೇಕಲ್ಲೂ ಆ್ಯಕ್ಚುಲಿ ಅಂಬರೀಷ್ ಅವ್ರದ್ದೇ ಸ್ವಲ್ಪ ಪ್ರಾಬ್ಲಮ್ ಇತ್ತದು. ಅಂದರೆ ಡೈಲಾಗ್ ತಪ್ಪು ಹೇಳ್ತಿರ್ಲಿಲ್ಲ, ನಾವು ಅನ್ಕೊಂಡಾಗ ಬರ್ತಿರ್ಲಿಲ್ಲ. ಅವ್ರು ಇಲ್ಲೇ ಬರಬೇಕು, ಇದು ಟರ್ನ್ ಮಾಡಬೇಕು, ಡೈಲಾಗ್ ಎಕ್ಸ್ಪ್ರೆಷನ್ ಈ ಥರ ಬಂದರೆ ಚೆನ್ನಾಗಿರುತ್ತೆ ಅಂತ ಆಯಿತು. ಸೊ 3-4 ಟೇಕ್ ಆಯ್ತಲ್ಲ, ಇನ್ನು ಜಾಸ್ತಿ ಓಕೆ ಇನ್ನು ಟೇಕ್ ಮಾಡಿದ್ರೆ ಇವ್ರು ಬೇಜಾರು ಮಾಡ್ಕೋತಾರೆ ಅಂತ ನಾನು ಅನ್ಕೊಂಡೆ. ಸರಿ ಓಕೆ ಆಗಲಿಲ್ಲನಪ್ಪ, ಇದು ಕರೆಕ್ಟಾಗಿ ಮಾತಾಡಿದೆ ತಾನೇ ಅಂತಂದರು. ಇಲ್ಲ ಇನ್ನೊಂದು ಮಾಡೋಣ ಅಂತಂದೆ. ಸರಿ ನೀನು ಎಲ್ಲಿ ಬಿಡ್ತೀಯ ಅಂದ್ರೆ ಮಾಡಿದ್ರು ಬಂದು. ಸೊ ಇದು ಓಕೆ, ಇದಾದ್ಮೇಲೆ ನಾನು ಮಾಡಲ್ಲ, ಇದು ಓಕೆ ತಾನೆ, ನೀನು ಹೇಳಿ ಥರನೇ ಮಾಡಿದ್ದೀನಿ ತಾನೆ ಅಂತ ಹೇಳ್ಬಿಟ್ಟು ಓಕೆ ಅಂತ ಅಂದ್ಬಿಟ್ಟು ಹೊರಟೋದ್ರು. ನಾನು ಓಕೆನಾ ಅಂತಂದ್ರು ಅಲ್ಲಿ ಕ್ಯಾಮ್ರಾ ಪಕ್ಕದಲ್ಲಿ ಹೋಗ್ಬೇಕಾರೆ. ಓಕೆ ಅಂದೆ ನಾನು. ಆಮೇಲೆ ಅವ್ರು ಆ ಕಡೆ ಎಲ್ಲಿ ಹೋದ್ರು, ಇದಾಯಿತು. ಈ ಕಡೆ ನೋಡ್ತಾ ಕೂತಿದ್ರು. ಅಲ್ಲಿ ಮೇಕಪ್ ರಾಮಕೃಷ್ಣ ಇದ್ರು ಅವಾಗ ಅವ್ರ ಜೊತೆಗೆ, ಮೋಸ್ಟ್ಲಿ ಮೇಕಪ್ ರಾಮಕೃಷ್ಣ ಮಾಡ್ತಿದ್ರು. ಅವ್ರು ಕೂತ್ಕೊಂಡಿದ್ರು, ಅವರು ಮಾತಾಡ್ತಿದ್ರು. ಇವರು ನಾಗೇಂದ್ರ ಶಾ ಬಂದು ಕೇಳ್ದ, ಏನು ಸರ್ ಅದು ಅಂತ. ಓಕೆ ಅಂತ ಅನ್ನಿಸ್ತಾ, ನೀವು ಹೇಳಿದ್ದು ಬಂತ 100%? ಸ್ವಲ್ಪ ಇಲ್ಲ, ಬಟ್ ಓಕೆ 90% ಬಂದಿದೆ. 5-6 ಟೇಕ್ ಆಯ್ತಲ್ರಿ, ತಿರ್ಗಿ ಅವರು ಇರಿಟೇಟ್ ಆಗ್ತಾರೆ, ಬೇಡ ಅಂತಂದೆ ನಾನು. ಓಕೆ ಅಂತಂದೆ ನಾನು. ಓಕೆ ಮಾಡೋಣ. ಮಧ್ಯಾಹ್ನ ಬೇರೆ ಊಟದ ಟೈಮ್ ಆಗ್ತಿದೆ ಎಲ್ಲರಿಗೂ, ಇವ್ರಿಗೂ ಎಲ್ಲ ಲೇಟ್ ಆಗ್ತಿದೆ, ಅವ್ರಿಗೂ ಲೇಟ್ ಆಗ್ತಿದೆ. ಅದು ಕೇಳಿಸ್ಕೊಂಡು ಸರಿ ಓಕೆ ಅಂತಂದ್ರೆ, ತಿರ್ಗಿ ಅಲ್ಲಿಂದಾನೆ ನಾಗೇಂದ್ರ ಶಾನ ಓಕೆನಾ ಅಂದ್ರೆ, ಓಕೆ ಸರ್ ನೀವು ಓಕೆ ಆಯ್ತಲ್ಲ ಅಂತ. ಅದೇ ಓಕೆ ಆಯ್ತಾ, ಕರೆಕ್ಟ್ ಆಯ್ತಾ, ಸುಮ್ಮನೆ ಹೇಳಿದ್ದು ಅಂತಾರೆ. ಇಲ್ಲ ಸರ್, ನಮ್ಮ ಡೈರೆಕ್ಟ್ರ್ ಹಂಗೆಲ್ಲ ಓಕೆ ಅಂತ ಹೇಳಲ್ಲ, ಪಕ್ಕ ಓಕೆ ಆದ್ರೇ ಓಕೆ ಅಂತ ಹೇಳೋದು. ಮತ್ತೆ ಯಾಕೆ ನಿಮ್ಮ ಡೈರೆಕ್ಟ್ರ್ ಮುಖ ಒಂಥರ ಇದೆ ಸೇಮ್ ವರ್ಡ್ಸ್, ಮತ್ತೆ ಯಾಕೆ ಓಕೆ ಆಗ್ಬಿಟ್ರೆ ನಿಮ್ಮ ಡೈರೆಕ್ಟ್ರ್ ಮುಖ ಒಂಥರ ಇದೆ, ನಿಮ್ಮ ಡೈರೆಕ್ಟ್ರ್ ಬಾಯಲ್ಲಿ ಮಾತ್ರ ಓಕೆ ಬರ್ತಿದೆ, ಮುಖದಲ್ಲೇನು ಓಕೆ ಇಲ್ಲ, ಸರಿ ತಗೊಳ್ಳಿ ಎಷ್ಟು ಬೇಕೋ ಅಷ್ಟು ಅಂತ ತಿರ್ಗಾ ಬಂದರು. ನಾವಿನ್ನೂ ಕ್ಯಾಮ್ರಾ ತೆಗ್ದಿರ್ಲಿಲ್ಲ. ತಿರ್ಗಾ ಬಂದು ತಿರ್ಗಾ 2 ಟೇಕ್ ಆಯ್ತು, ಮಾಡಿದ್ರು ತಿರ್ಗಾ. ಅಂದರೆ ಅವ್ರಿಗೆ ಗೊತ್ತಾಗತ್ತೆ ಅದು
ಮುಖದ ಇದರಲ್ಲೇ ರೀಡ್ ಮಾಡ್ತಾರೆ ಅವರು. ಸೊ ಆ ಥರ ಅಂಬರೀಷ್ ಇರೋರು. ಅದರಲ್ಲಿ ಒಂದು ಸಾಂಗ್ ಮಾಡಿದ್ವಿ, ಒಂದು ಡಾಲಿ ಜೊತೆ ಒಂದು ಇಮ್ಯಾಜಿನೇಷನ್ ಸಾಂಗ್, ಒಂಥರ ಕ್ಲಾಸಿಕಲ್ ಸಾಂಗ್, ಯಾಮಿನಿ ದಾಮಿನಿ ಅಂತ ಒಂದು ಸಾಂಗ್ ಬರ್ತದೆ. ಅದು ಇದರಲ್ಲಿ ಬಾಬಾ ಬುಡನ್ಗಿರಿ ಅಲ್ಲೆಲ್ಲ ಮಾಡ್ತಿದ್ವಿ. ನಮ್ಮ ಇವರು ಡಾನ್ಸ್ ಮಾಸ್ಟರ್ ಸತೀಶ್ ಬರ್ಲಿ ಮಾರ್ನಿಂಗ್ ಭಾಳ ಚೆನ್ನಾಗಿರುತ್ತೆ ಸರ್, ಗಿಸ್ಟ್ ಇರುತ್ತೆ, ಆ ಮಿಸ್ಟ್ ಜೊತೆ ಮಾಡಿದ್ರೆ ಭಾಳ ವರ್ಕೌಟ್ ಆಗುತ್ತೆ ಅಂತ. ಹೆಂಗ್ರಿ ಆಗುತ್ತೆ ಇವರು ಇಟ್ಕೊಂಡು, ಅದು ಏನು ಚಿಕ್ಕಮಗಳೂರಿಂದ ಬಾಬಾ ಬುಡನ್ಗಿರಿಗೆ ಬರಬೇಕು, ಅಷ್ಟು ಬೇಕು, ಸನ್ರೈಸ್ ಟೈಮಲ್ಲಿ ಹೆಂಗೆ ಮಾಡ್ತೀರಾ ನೀವು ಅಂತ ನಾನಂದೆ. ಸರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ನನಗೆ ಒಂದು ಗೊತ್ತಿತ್ತು, ಇವ್ರಿಗೆ ಕನ್ವಿನ್ಸ್ ಆದರೆ ನಾವು ಬೆಳಗ್ಗೆ ಮಾಡ್ತೀವಿ, ಅದು ಚೆನ್ನಾಗಿರುತ್ತೆ ಅಂತ ಆದರೆ ಗ್ಯಾರಂಟಿ ಬರ್ತಾರೆ ಅಂತ ಗೊತ್ತಿತ್ತು. ಹೇಳಿ ನೋಡಿದೆ, ಬಂದರೆ ಚೆನ್ನಾಗಿರುತ್ತೆ. ನೋಡಪ್ಪ, ನಾನು ಸುಮ್ಮನೆ ಬೆಳಗ್ಗೆ ಎಲ್ಲ ಹೇಳ್ಸಿ ನನ್ನ ಡಿಸ್ಟರ್ಬ್ ಮಾಡ್ಕೊಂಡು ಕರ್ಕೊಂಬರ್ಬೇಡಿ, ನಿಜವಾಗ್ಲೂ ಅದು ವರ್ತಾ, ಬೆಳಗ್ಗೆ ತೆಗಿಯೋದು ವರ್ತಾ, ನಾನು ಬಂದರೆ ನೀವು ಕರೆಕ್ಟಾಗಿ ಮಾಡ್ತೀರಾ ಅನ್ನೋದಾದರೆ ಹೇಳಿ ಬರ್ತೀನಿ ನಾನು, ಖಂಡಿತ ನೀವು ಬನ್ನಿ, ನಾವು ಶೂಟ್ ಮಾಡ್ತೀವಿ. ಬೆಳಗ್ಗೆ 7 ಗಂಟೆ ವಿತ್ ಮೇಕಪ್ ಕಾಸ್ಟ್ಯೂಮ್ ಬಂದೇ ಬಿಟ್ರು ಅವ್ರು. ಬಂದು ಬೆಳಗ್ಗೆ ಶೂಟ್ ಮಾಡಿದ್ಮೇಲೆ ಆಮೇಲೆ ತಿಂಡಿ ತಿಂದು. ಅಂದರೆ ಎಲ್ಲರೂ ಹೇಳ್ತಾರಲ್ಲ, ನನಗೆ ಆ ಥರದ್ದು ಅನುಭವ ಆಗಿಲ್ಲ. ಹೌದು, ಅವರು ದಿನ ನೀವು ಬೆಳಗ್ಗೆ 7 ಗಂಟೆಗೆ ಬನ್ನಿ ಅಂದರೆ ಬರಲ್ಲ ಅವರು. ನನಗೆ 7 ಗಂಟೆ ಬರೋದು ಅವಶ್ಯಕತೆ ಇದೆ ನನಗೆ, ನನ್ನ ಕಥೆನಲ್ಲಿ, ನನ್ನ ಸಿನಿಮಾದಲ್ಲಿ ಬೇರೆ ಬೇರೆ ಕಾರಣ ಇದೆ, ಅದಕ್ಕೆ ರೀಸನ್ ಇದೆ ಅಂತಂದರೆ ಬರೋರು ಅವರು. ಸೊ ಆ ಥರ ವ್ಯಕ್ತಿತ್ವ ನನಗೆ ತುಂಬ ಒಂಥರ ಎಲ್ಲರನ್ನು ಫ್ರೆಂಡ್ ಥರ ನೋಡೋರು ಅವರು. ಆಮೇಲೆ ಯಾರಿಗೂ ಅಂಬರೀಷ್ ಅವ್ರ ಜೊತೆಗೆ ಏನು ಮಾತಾಡೋಕ್ಕೆ ಅವ್ರಿಗೇನು ಅನ್ನಿಸ್ತಿರ್ಲಿಲ್ಲ. ಭಾಳ ಇದರಲ್ಲಿ ಇವನ್ ರಂಗನಾಯಕಿ ಟೈಮಲ್ಲಾಗಲಿ, ಇದ್ರ ರಂಗನಾಯಕಿ ಟೈಮಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಅದರಲ್ಲಿ ಒಂದು ಚಿಕ್ಕದು ಒಂದು ಥಿಯೇಟ್ರ್ ನಡೀತಾ ಇರುತ್ತೆ, ಊರಿನ ಸಾಹುಕಾರ ಬಂದು ಕುತ್ಕೊಂಡಿರ್ತಾನೆ ಅದರಲ್ಲಿ. ಅವ್ನು ಬಂದು ಸೈಡ್ ವಿಂಗಲ್ಲಿ ಬಿ ಕೆ ಶಂಕರ್ ಇದ್ರಲ್ಲ, ಅವ್ರು ಸೈಡ್ ವಿಂಗಲ್ಲಿ ಹಾಕಿ ಕೂರಿಸ್ಬಿಟ್ಟಿರ್ತಾರೆ. ಎಲ್ಲರೂ ಎಲ್ಲಿ ನೋಡಬೇಕು, ಆಡಿಯನ್ಸ್ ಹತ್ರ ನೋಡಬೇಕು, ಬೇಕಾದ ಸ್ಪೆಷಲ್ ಸೋಫಾ ಇರುತ್ತೆ, ಸೋಫಾ ಮೇಲೆ ಕುತ್ಕೊಂಡು ನೋಡಬೇಕು. ಇಲ್ಲಿ ಕುತ್ಕೊಂಡು ಸೈಡ್ ವಿಂಗಲ್ಲಿ ಚೇರ್ ಹಾಕ್ಸ್ಬೋದು. ಬಂದು ಕೇಳ್ತಾರೆ, ಯಾರು ನೀವು ಇವ್ರಿಗೆ ಕೂರಿಸಿದ್ದು ಅಂತ ಅಂಬರೀಷ್ ಬಂದು ಕೇಳಿದೆ. ಹೋಗೋರಿಗೆ ಬರೋರಿಗೆಲ್ಲ ಇವ್ರು ರಂಗನಾಯಕಿ ಹೋಗೋಕ್ಕೆ ಅಡ್ಡ ನಿಂತು ಕೂತಿರ್ತಾನೆ ಅವನು. ತಗಲಿಸ್ಕೊಂಡು ಹೋಗ್ಬೇಕಾಗತ್ತೆ. ರಂಗನಾಯಕಿ ಇವ್ರ ಹತ್ರ, ರಾಮಣ್ಣ ಅಂದರೆ ಅಂಬರೀಷ್ ಹತ್ರ ಕಂಪ್ಲೇಂಟ್ ಮಾಡ್ತಾರೆ. ಅದರಲ್ಲಿ ಮಾಡಿದಾಗ ಅವರು ಬಂದು ಕೇಳ್ತಾರೆ, ಸ್ವಾಮಿ ಈ ಕಡೆ ನಿಮ್ಮ ಸೋಫಾ ಇದೆ, ಒಬ್ಬರೇ ಕೂತ್ಕೊಳ್ಳಿ ಅಂತೆಲ್ಲ ಹೇಳಿದ್ರೆ, ಇಲ್ಲೇ ನೋಡ್ತೀನಿ ನಾನು, ಹೇಳ್ತಾ ಇದ್ದೀನಲ್ಲ ಸರ್ ಅಲ್ಲೋಗಿದ್ದೆ, ನೀನು ಯಾರೋ ಅದನ್ನೆಲ್ಲ ಹೇಳೋಕ್ಕಿದ್ರೆ ಜಗಳ ಆಗುತ್ತೆ. ಚೇರ್ ಎತ್ತಿ ಬೀಳಿಸಿ ಅವ್ನು ಹೊಡೆದು ಕಳಿಸ್ಬಿಡ್ತಾರೆ. ನೆಕ್ಸ್ಟ್ ಡೇ ಅವ್ನು ಜನಗಳೆಲ್ಲ ಕರ್ಕೊಂಬಂದು ಥಿಯೇಟರ್ ಹತ್ರ ಗಲಾಟೆ ಮಾಡಿಸ್ತಾರೆ. ಅಲ್ಲಿ ಚಿಕ್ಕ ಫೈಟ್ ಥರ ಆಗುತ್ತೆ. ಆ ಫೈಟ್ ಶೂಟ್ ಮಾಡಬೇಕು. ಸೊ ಫೈಟ್ ಶೂಟ್ ಮಾಡಬೇಕು, ಯಾರು ಡೈರೆಕ್ಟ್ರಿಗೆ ಫೈಟ್ ಮಾಸ್ಟರ್ ಎಲ್ಲ ಕಳಿಸಿ ಮಾಡೋದೆಲ್ಲ ಇದೆ. ಅವಾಗ ತಾನೇ ಹಾಸನ್ ರಘು ಎಲ್ಲಿಂದ ಬಂದು ಇದ್ರದ್ದು ಅವ್ರದ್ದು ಫಸ್ಟ್ ಸಿನಿಮಾ ಹಾಸನ್ ರಘುದು ರಂಗನಾಯಕಿನೇ. ಆ ಒಂದು ಬಿಟ್ಟು ಆ ಫೈಟ್ ನೈಟ್ ಎಫೆಕ್ಟು, ಥಿಯೇಟ್ರಲ್ಲೆಲ್ಲ ಜನ ಸಿನಿಮಾ ನೋಡ್ತಿರ್ತಾರೆ, ಕಲ್ಲುಗಳು ಬೀಳುತ್ತೆ, ಎಲ್ಲ ಬಂದ್ಬಿಟ್ಟು ಇವ್ರನ್ನೆಲ್ಲ ಇವರು ಅವ್ರನ್ನ ಹೊಡೆದಾಡೋ ಸೀನು. ಇವರೆಲ್ಲ ವೇಷ ಹಾಕೊಂಡಿರ್ತಾರೆ ಪೌರಾಣಿಕ, ಅದರಲ್ಲೇ ಹೊಡಿತಾ ಇರ್ತಾರೆ. ಅವ್ರ ಕಡೆ ರೌಡಿಗಳು ಇರ್ತಾರೆ, ಆ ಊರಿನ ಸಾಹುಕಾರನ ಕಡೆದು. ಆ ಫೈಟ್ ತೆಗಿಬೇಕು, ಅದು ಪ್ಲಾನ್ ಮಾಡಿದ್ರೆ ಅದು ನೈಟ್ ಎಫೆಕ್ಟ್ ಅಲ್ಲ, ರಾತ್ರಿ 6 ಗಂಟೆ ಮೇಲೆ ತೆಗಿಬೇಕು. ಸೊ ರಘುಗೆ ಹೇಳಿದ್ವಿ, ಮಾಡ್ತಾರೆ ಸರ್ ಅಂತಂದೆ ಡೈರೆಕ್ಟರ್ ಹತ್ರ. ಮಾಡ್ತಾರೇನ್ರಿ ಅಂತ. ಡೈರೆಕ್ಟರ್ಗೆ ಫೈಟ್ ಬಗ್ಗೆ ಅಷ್ಟೊಂದು ಇದಿರಲಿಲ್ಲ, ವಾಸ್ ನಾಟ್ ವೆರಿ ಇದು ಕಾನ್ಫಿಡೆಂಟ್ ಅಲ್ಲ, ಒಂದು ಪರ್ಟಿಕ್ಯುಲರ್ ಏನಿಲ್ಲ. ಓಕೆ, ಇಲ್ಲಿ ಸ್ವಲ್ಪ ಆಕ್ಷನ್ ಥರ ಇರಲಿ, ಹೊಡೆದಾಡ್ಕೊಂಡು ಹೋಗೋದೇ ತಾನೆ ಅಂತ ಅಂದ್ಕೊಂಡು ಸರಿ ಅಂತೇಳಿ ಅವ್ರನ್ನೆಲ್ಲ ಜನ ಎಲ್ಲ ರೆಡಿ ಮಾಡ್ಕೊಂಡ್ರು. ಯಾರು ರಘು ಮಾಡ್ಕೊಂಡಿದ್ದಾದ್ಮೇಲೆ ಇದಾಯಿತು. ಫಸ್ಟ್ ಟೈಮಲ್ಲಿ ಒಂದು ಸೆಟ್ ಇತ್ತು, ಅಲ್ಲಿ ಒಂದು ದೊಡ್ಡ ಥಿಯೇಟ್ರ್ ಸೆಟ್ ಹಾಕಿದ್ವಲ್ಲ, ಹೊರಗಡೆ ಒಂದು ಬಾವಿದು ಸೆಟ್ ಹಾಕಿದ್ವಿ, ಒಂದು ಊರಿನ ನ್ಯಾಚುರಲ್ ಬಂದಿದೆ. ಆ ಬಾವಿ ಹತ್ರ ತಿಮ್ಮಣ್ಣವ್ರನ್ನ ಕರ್ಕೊಂಡೋಗಿ 500 ರೂಪಾಯಿ ಅಡ್ವಾನ್ಸ್ ಕೊಡಿಸಿದ್ದು ನಾನೇ ಫಸ್ಟ್ ಹಾಸನ್ ರಘುಗಲ್ಲಿ. 500 ರೂಪಾಯಿ ಅಡ್ವಾನ್ಸ್ ಅವ್ರದ್ದು ಅವಾಗ. ಅದಾಯಿತು, ಅದು ಮಾಡಬೇಕು, ಮಾಡ್ತಿದ್ದಾರೆ ಕ್ಯಾಮ್ರಾಮನ್ನು. ಅಷ್ಟೊತ್ತಿಗೆ ಪಡವಳ್ಳಿ ಪಾಂಡವರು, ಧರ್ಮಸ್ಥಳ ಎಲ್ಲ ಒಟ್ಟಿಗೆ ಮಾಡಿದ್ವಿ. ತುಂಬ ಕ್ಲೋಸ್ ಆಗಿರೋರು ಅವ್ರು, ಮಟಾಸ್ ಅವರು ಮರಾಠಿಗರು. ತಮಿಳ್ ಸಿನಿಮಾಗಳಲ್ಲಿ AVM ಸಿನಿಮಾಗಳಲ್ಲಿ ತುಂಬ ದೊಡ್ಡ MGR ಸಿನಿಮಾಗಳು ಅವು ಇವೆಲ್ಲ ಮಾಡಿದ್ದಾರೆ ಅವರು ಇದ್ರು. ಆಮೇಲೆ ಡೈರೆಕ್ಟ್ರು ಅದೇನೋ ಗೊತ್ತಿಲ್ಲ, ಸಾಯಂಕಾಲ 6 ಗಂಟೆ ಆದಮೇಲೆ ದಿವಸ 6 ಗಂಟೆಯಿಂದ ಒಂದು 10 ಗಂಟೆ ತನಕ ಒಂದು 3-4 ದಿನ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಸೊ ಇದನ್ನ ನೋಡಪ್ಪ, ಈ ಥರ ಇದೆ, ಈ ಸಿಚುವೇಶನ್ ಹಿಂಗೆ ಇವರು ಹೊಡೆದಾಡೋದು, ಸೊ ನೀನು ತಕ್ಕೋ ಅಂತ ಹೇಳ್ಬಿಟ್ರು ನನಗೆ ಡೈರೆಕ್ಟ್. ಹಂಗೆ ಇವ್ರು ಏನು ಎಲ್ಲ ಬಿಟ್ಟು ಹೋಗ್ತಾರೆ. ನನಗೆ ತೆಗಿಯೋ ಕಾನ್ಫಿಡೆನ್ಸ್ ಇದ್ರೂ ಅವ್ರಿಗೆ ಬೇಕಾಗೋ ಥರ ತೆಗಿತೀನಿ ಅನ್ನೋದು ಅನುಮಾನ ಇರ್ತಿತ್ತು. ಈಗ ನಾನು ತೆಗಿತೀನಿ, ನನ್ನ ಇಷ್ಟಕ್ಕೆ ತೆಗಿತೀನಿ ಅಲ್ವಾ. ಪುಟ್ಟಣ್ಣ ಅವ್ರ ಮನಸ್ಸಲ್ಲಿ ಇರೋ ಥರ ನಾನು ತೆಗಿಯೋಕ್ಕಾಗತ್ತಾ ಸರ್? ಇಲ್ಲ, ನೀವೇ ಇದ್ಬಿಡಿ, ನೀವೇ ತೆಕ್ಕೊಳ್ಳಿದ್ದೆ. ಅದು ಒಂಥರ ಛೇಡಿಸ್ಬಿಟ್ರು ಅವ್ರು ನನ್ನ. ಇಷ್ಟು ವರ್ಷ ನನ್ನ ಜೊತೆ ಕೆಲಸ ಮಾಡ್ತಿದ್ಯಾ, ಯಾವಾಗ ನೀನು ಡೈರೆಕ್ಟರ್ ಆಗೋದು? ಒಂದು ಸಣ್ಣದೊಂದು ಚಿಕ್ಕದೊಂದು ಫೈಟ್ ಬಿಟ್ಟು ತೆಗಿಯೋಕ್ಕಾಗಲ್ಲ ಅಂತಿದ್ಯಾ ಸರ್? ಅಲ್ಲ, ಅವರು ಹೊಸಬ್ರು, ಮತ್ತೆಲ್ಲ ಹಳಬ್ರು ಇದ್ರೆ ನೀನೇ ಬೇಕಾ ತೆಗಿಯೋಕ್ಕೆ? ಹೊಸಬ್ರು ನೀನೇ, ಅದಕ್ಕೆ ನಾನು ಹೋಗ್ತಿರೋದು ಅಂತ ಅವತ್ತಿಂದ ಅವರು ಇರ್ತಿಲ್ಲ. 6 ಗಂಟೆ ತನಕ ಸೀನ್ ಶೂಟ್ ಮಾಡಿಬಿಟ್ಟು 6 ಗಂಟೆ ಮೇಲೆ ನೈಟ್ ಎಫೆಕ್ಟಿವ್ ಶೂಟ್ ಮಾಡೋಕ್ಕೆ
ಬಿಟ್ಬಿಟ್ಟವರು. ಅದು ನಾನೇ ಶೂಟ್ ಮಾಡಿದೆ. ಅವರು ಇವರು ಪಾಪ ಇವ್ರಿಗೆ ಕ್ಯಾಮ್ರಾ ಏನು ಗೊತ್ತಿಲ್ಲ ಯಾರಿಗೆ, ಹಾಸನ್ ರಘುಗೆ ಅವಾಗಿನ್ನು ಫೈಟ್ ಕಂಪೋಸ್ ಮಾಡೋರು, ಡಿಸ್ಟ್ರಿಮ್ ಅಂಥದ್ದು ಕಂಪೋಸ್ ಮಾಡೋರು, ಎಲ್ಲಿಡಬೇಕು ಏನು ಹಂಗಲ್ಲಿ ಗೊತ್ತಿರ್ತಿಲ್ಲ. ಸೊ ಅದು ನನಗೆ ಅದು ಚೆನ್ನಾಗಿತ್ತು, ಅದು ನಂಗೆ ಚೆನ್ನಾಗಿ ಗೊತ್ತಿತ್ತು. ಸೊ ಅದ್ರಲ್ಲಿ ಫುಲ್ ಅಂಬರೀಷ್ ಮಾಡಬೇಕು. ಅಷ್ಟು ದಿವಸ 3 ದಿವಸ ಅಂಬರೀಷು ಡೈರೆಕ್ಟ್ರ್ ಇಲ್ಲ ಅನ್ನೋ ಕಾರಣಕ್ಕೆ ಒಂದೇ ಒಂದು ಸಣ್ಣ ಇದೆಲ್ಲ ಹಿಂಗೆ ಮಾಡು ಅಂತ ಹೇಳೋರು ಅಷ್ಟೇ ಆಗಲಿ. ಒಂದು ಸಣ್ಣ ಈಗ ಅಸಿಸ್ಟೆಂಟ್ ಇದ್ದಾಗ ಅಸೋಸಿಯೇಟ್ ಇದ್ದಾಗ ಬೇರೆ ಥರ ನಡ್ಕೋತಾರೆ ತಾನೆ, ಆ ಥರ ಟಾಪ್ ಸ್ಟಾರ್ ಆಗಿದ್ದವರು. ಸೊ ಡೈರೆಕ್ಟ್ರ್ ಬಿಟ್ಟೋದಾಗ ಅಸಿಸ್ಟೆಂಟ್ ಶೂಟ್ ಮಾಡ್ತಾರೆ ಅಂದರೆ ಬೇರೆ ಥರನೇ ಬಿಹೇವ್ ಮಾಡ್ತಾರೆ. ಒಂದೇ ಒಂದು ಇದನ್ನು ಕೂಡ ಇದು ಮಾಡಲಿಲ್ಲ. ಎಲ್ಲಿ ಶಾರ್ಟ್ ಇಟ್ಟರೆ, ಯಾವ ಕ್ಯಾಮ್ರಾ ಇಟ್ಟರೆ ಒಂದು ಚೂರು ತಲೆ ಹಾಕಲಿಲ್ಲ. ಎಲ್ಲಿ ಕ್ಯಾಮ್ರಾ ಇಡ್ತೀಯ ಅಂತ ಕೇಳಲಿಲ್ಲ, ಏನಿಲ್ಲ. ಇದು ಮಾಡ್ಬೇಕಾ ಅಂತ ಮಾಡೋರು, ಇದು ಮಾಡ್ಬೇಕಾ. ಸೊ ಅವನು ಹೊಸಬ ಆದ್ರಿಂದ ಇವ್ರದ್ದು ಅಲ್ಲದೆ ಇರೋರು ಬೇರೆಯವರು ಎಲ್ಲ ಪಾತ್ರಧಾರಿಗಳನ್ನು ಇನ್ನೊಬ್ಬರನ್ನ ಹೊಡಿತಾರಲ್ಲ, ಅಂಥದ್ದಕ್ಕೆ ಅವರು ಇವ್ರು ನೋಡಿಯೋದನ್ನ ಇವ್ರು ಬೇಕಾದ್ರೆ ಬಂದು ತೋರಿಸ್ಕೊಡೋರು, ಹಿಂಗೆ ಮಾಡು ಅಂತ ಹೇಳೋರು, ಅವರು ಹೆಲ್ಪ್ ಮಾಡೋರು. ಸೊ ಯಾವತ್ತೂ ಇವನು ಅಸೋಸಿಯೇಟು ಇವನು ತೆಗಿತಾ ಇದ್ದಾನೆ, ಇವನು ಮಾತೇನು ಕೇಳೋದು ಆ ಥರದ್ದೊಂದು ಅಂದರೆ ಒಂದು ಸಣ್ಣ ಆ ಥರದ್ದೊಂದು ಘಟನೆಯಿಂದ ಒಬ್ಬರು ಕ್ಯಾರೆಕ್ಟರ್ ಏನು ಅಂತ ಗೊತ್ತಾಗುತ್ತೆ ನೋಡಿ. ಅದು ಗ್ರೇಟ್ ಅಂತ ಅನ್ನಿಸ್ತು ನಂಗೆ ಅವ್ರದ್ದು. ಆ ಥರದ್ದು ತುಂಬ ಅವ್ರಿಗೆ. ಆಮೇಲೆ ಅವ್ರ ಉದಾರತನ ಆಗಲಿ, ಆಮೇಲೆ ಆ ತಮಾಷೆ ಮಾಡೋದಾಗಲಿ. ಆ ಕಂಠೀರವ ಸ್ಟುಡಿಯೋದಲ್ಲಿ ಜೋಸೆಮನ್ ಅವ್ರದ್ದು ರೌಡಿ ರಾಜ ಅಂತ ಒಂದು ಶೂಟಿಂಗ್ ನಡೀತಾ ಇತ್ತು. ಅದರಲ್ಲಿ ಸುಜಾತ ಅವ್ರು ಪಾಠ ಮಾಡಿದ್ದಾರೆ. ರೌಡಿ ರಾಜದಲ್ಲಿ ಒಂದು ಅಂಬರೀಷ್ ಅವರಿದ್ದಾರೆ. ಸೊ ಇವ್ರೇನು ಮಾಡಿಬಿಟ್ರು, ಜೋಸೆಮನ್ನು ಅವತ್ತು 2 ಕಡೆ ಶೂಟಿಂಗ್ ಇಟ್ಕೊಂಡ್ಬಿಟ್ರು. ಕಂಠೀರವ ಸ್ಟುಡಿಯೋದಲ್ಲೇ 2 ಕಡೆ ಇಟ್ಕೊಂಡ್ಬಿಟ್ರು. ಅಂಬರೀಷ್ ಅವ್ರ ಡೇಟ್ ಇಲ್ಲ ಅಂತನೋ ನಾನೇನೋ ಹೋಗಿದ್ದೆ. ಅಷ್ಟೊತ್ತಿ ಮಹಾಪುರುಷ ಅವ್ರ ಜೊತೆಗೆ ವರ್ಕ್ ಮಾಡಿದ್ದೆ. ಅವರು ಸೀನು ತೆಗಿಯೋದು ಈ ಕಡೆ ಇತ್ತು, ಈ ಕಡೆ ಸಾಂಗ್ ಇತ್ತು. ಸಾಂಗ್ ಡ್ಯಾನ್ಸ್ ಮಾಸ್ಟರ್ ಎಲ್ಲ ಇದ್ರು, ಅಲ್ಲಿದ್ರು. ನೀನು ಒಂದು ಕೆಲಸ ಮಾಡು, ಇಲ್ಲಿ ಸಾಂಗ್ ಹತ್ರ ನೀನು ನೋಡ್ಕೊ, ನಾನು ಇಲ್ಲಿ ಸೀನ್ ನಾನು ಮಾಡ್ಕೊಡ್ತೀನಿ. ಸುಜಾತ ಅವರೆಲ್ಲ ಇದ್ದಾರೆ. ಆ ಕಡೆ ಒಂದು ಇದಿದೆ, ಸಾಂಗ್ ಎಂಡು ಇವತ್ತು ಲಾಸ್ಟ್, ಅದನ್ನ ನೀನು ಅಟೆಂಡ್ ಮಾಡಲ್ಲಿ. ಈ ಕಡೆ ವೈದಿ ನನ್ನ ಜೊತೆಗಿರ್ತಾನೆ, ಅಸೋಸಿಯೇಟ್ ವೈದಿ, ಈ ಕಡೆ ನೀನು ಅಟೆಂಡ್ ಮಾಡು ಅಂತ ಹೇಳ್ಬಿಟ್ಟು ಸಾಂಗ್ ಬಿಟ್ರು. ಸೊ ನಾನು ಸುಮ್ಮನೆ ಏನಕ್ಕೆ ಹೋಗಿದ್ದೆ ಅಲ್ಲಿ ಬೆಳಗ್ಗೆ ಜೋಸೆಮನ್ ಅವ್ರು ನೋಡೋಕೆ. ಅವ್ರ ಜೊತೆ ಒಂದು ಸಿನಿಮಾ ಕೆಲಸ ಮಾಡಿದ್ನಲ್ಲ, ಅಷ್ಟೊತ್ತಿ ಪುಟ್ಟಣ್ಣವ್ರನ್ನೆಲ್ಲ ಬಿಟ್ಟಿದ್ದೆ. ಸರಿ ಅಂತಂದ್ರು, ಆಯ್ತು ಅಂತಂದ್ರು. ನಾನು ಅಲ್ಲಿ ಆ ಕಡೆ ಅವ್ರು ಅಂಬರೀಷ್ ಅವ್ರು ಕೂತಿದ್ರು. ಹೋದೆ. ಏನು ವಿಷಯ ಬಂದೆ ಅಂತಂದ್ರು. ಏನಿಲ್ಲ ಸರ್, ಸುಮ್ಮನೆ ಬಂದಿದ್ದೆ ಅಂತಂದ್ರು. ಸೊ ಕೂತ್ಕೋ ಅಂತಂದ್ರು. ಸೊ ಕೂತ್ಕೊಂಡೆ. ತಿಂಡಿ ತಿನ್ನು ಅಂತಂದ್ರು. ತಿಂಡಿ ಅಲ್ಲೇ ತಿಂದಿದ್ದೆ ನಾನು, ಪಕ್ಕದಲ್ಲಿ ಜೋಸೆಮನ್ನು ನಾವೆಲ್ಲ ಕೂತ್ಕೊಂಡು. ಆ ಜೋಸೆಮನ್ನು ಒಂಥರ ತುಂಬ ಫ್ರೆಂಡ್ಲಿ ಥರ ನೋಡೋರು ಯಾವಾಗ್ಲೂ. ಅಲ್ಲಿ ತಿಂಡಿ ತಿನ್ಕೊಂಡೆ ಇಲ್ಲಿ ಬಂದೆ. ಅವ್ರಿಗೆ ಹೇಳ್ಬಿಡು, ಅವ್ರಿಗೆ ಅಂಬರೀಷ್ ಅವ್ರಿಗೂ ಹೇಳು ನೀನೇ ಇರ್ತೀಯ ಅಂತಂದ್ರು ಅವರು. ಸೊ ಅಂಬರೀಷ್ ಅವ್ರು ತಿಂಡಿ ತಿನ್ನು ಅಂತಂದ್ರು. ಸರ್ ತಿಂದು ಬಂದೆ ಅಂತಂದೆ. ಸೊ ಇಲ್ಲಿ ನಂದೊಂದು ಸ್ವಲ್ಪ ತಿನ್ನು ಹೌದಾ ಸರ್, ನಿಮ್ದು ಇಲ್ಲೇ ತಿಂದು ಇದೇ ಕಂಪ್ನಿಲೇ ಅಲ್ಲಿ ತಿನ್ಕೊಂಬಂದಿನಿ. ತಿನ್ನಲೇ ಕೊಡ ತಿಂದಿನ ಅಂತ. ಅವ್ರಿಗೆ ಏನೇನು ಬಂದಿರುತ್ತೆ, ಅದಕ್ಕೆ ಇನ್ಯಾರ್ದೋ ಅದೆಲ್ಲ ಹಾಕ್ಸಿ ಬಲವಂತ ನಾನು ಸಾಕು ಅನ್ನೋದು ತಿಂದ್ಬಿಟ್ಟು, ಸರ್ ಇವಾಗ ಹೇಳು ಏನು ಇಷ್ಟೊತ್ತು ಕೂತಿದ್ಯಾ ಅಂದರೆ ಏನೋ ಹೇಳೋಕ್ಕಿರುತ್ತೆ. ಏನಿಲ್ಲ ಸರ್, ಸಾಂಗ್ ಅಲ್ವಾ, ಈ ಕಡೆಗೆ ಅಲ್ಲಿ ಸೀನ್ ಮಾಡ್ತಿದ್ದಾರೆ ಅವರು, ಅಲ್ಲಿ ಅಸೋಸಿಯೇಟ್ ಇಲ್ಲ, ಇಲ್ಲಿ ಸ್ವಲ್ಪ ನೋಡ್ಕೊ ಅಂತ ಹೇಳಿ ಕೊಟ್ಟು ಕಳಿಸಿದ್ದಾರೆ ನನಗೆ, ಅದಕ್ಕೆ ಬಂದೆ ನಾನು. ಅಷ್ಟೇ ತಾನೇ, ನೀನು ತಾನೇ ಇರ್ತೀಯ ಬಾ ಅಂತಂದ್ರು. ಸಾಂಗ್ ಎಂಡಲ್ಲ, ಅದ್ರಲ್ಲಿ ಸಾಂಗ್ ಎಂಡಲ್ಲಿ ಓಕ್ಲಿ ಎಲ್ಲ ಹಾಕೋದಿರುತ್ತೆ. ನಾನು ತುಂಬ ಒಳ್ಳೆ ಶರ್ಟ್, ರೈಮಂಡ್ ಶರ್ಟ್ ಎಲ್ಲ ಹಾಕೊಂಡು ಹೋಗಿದ್ದೆ, ನೀಟಾಗೆಲ್ಲ ಇದ್ದೆ. ಓಕ್ಲಿ ಹಾಕಬಾರ್ದು ಅಂತ ಇತ್ತು ನನಗೆ. ಇವರು ಅಂಬರೀಷ್ ಅವ್ರ ಶೂಟಿಂಗಲ್ಲಿ ಆ ಥರದ್ದು ಯಾವುದೂ ನಡೆಯಲ್ಲ. ಆ ಥರದ್ದು ಸೀನ್ ಇದೆ ಅಂದರೆ ಅವ್ರು ಎಲ್ಲರಿಗೂ ಹಾಕಿಬಿಟ್ಬಿಡ್ತಾರೆ ಅವರು, ಇಂಥವ್ರಿಗೆ ಬಿಡಲ್ಲ ಅಂತ ಇಲ್ಲ ಅದು. ಸೊ ಅವ್ರ ಸ್ವಭಾವನೂ ಗೊತ್ತಿತ್ತು ನನಗೆ. ಇವ್ರದ್ದೆಲ್ಲ ಹಿಂಗೆ ಆಗುತ್ತೆ ಅಂತ ಎಲ್ಲರೂ ಮಾತಾಡ್ಕೊತಿದ್ರು. ನಾನೇನು ಮಾಡ್ಬಿಟ್ಟು ಕಾಸ್ಟ್ಯೂಮ್ ರೂಮ್ ಹೋಗ್ಬಿಟ್ಟು, ನಂದು ಒಳ್ಳೆ ಶರ್ಟ್ ಎಲ್ಲ ಇತ್ತಲ್ಲ, ನಾನು ಶರ್ಟು ಪ್ಯಾಂಟ್ನಲ್ಲಿ ಕಾಸ್ಟ್ಯೂಮ್ ರೂಮಲ್ಲಿ ನೇತಾಕ್ಬಿಟ್ಟು, ಆ ಕಾಸ್ಟ್ಯೂಮ್ ಹತ್ರ ಯಾವುದೋ ಒಂದು ಟೀ ಶರ್ಟು, ಯಾವುದೋ ಒಂದು ಪ್ಯಾಂಟ್ ಯಾವುದೋ ಇರ್ತಾವಲ್ಲ ಕಂಪ್ನಿಲಿಂದ, ದೊಡ್ಡ ಪಿಕ್ಚರ್ ಅಂದರೆ ಅಷ್ಟೊಂದಿರುತ್ತೆ, ಅದನ್ನ ಹಾಕೊಂಡು ಶೂಟಿಂಗ್ ಬಂದೆ. ಎಲ್ಲ ಆಯಿತು. ಅಂಬರೀಷ್ ಅವರು ನಾನು ಕುತ್ಕೊಂಡು ತಿಂಡಿ ತಿನ್ಬೇಕಾದ್ರೆ ನಾನು ಏನು ಡ್ರೆಸ್ ಹಾಕೊಂಡಿದ್ದೀನಿ ಅಂತ ನೋಡಿದ್ದಾರೆ. ಸೊ ಇಲ್ಲಿ ಶೂಟಿಂಗಲ್ಲಿ ಏನು ಹಾಕೊಂಡಿದ್ದೀನಿ, ನಾನು ಸರಿಯಪ್ಪ ಅಂತ ಅಂದ್ಕೊಂಡು ಅವ್ರೇನು ಮಾತಾಡಲಿಲ್ಲ. ಎಲ್ಲ ಸಾಂಗ್ ಆಯಿತು, ಚೆನ್ನಾಗಿ ಬಂತ ಡೈರೆಕ್ಟ್ರೆ ಅಂತನಾರು. ಸರ್ ಓಕೆ, ನೀವು ಮಾಡಿದ್ರಲ್ಲಿ ಚೆನ್ನಾಗಿರುತ್ತೆ. ಮುಗಿಸಿದ್ವಿ, ಸಾಂಗ್ ಮುಗೀತು. ಒಂದು 3-4 ಗಂಟೆ ಅಷ್ಟೊತ್ತಿಗೆ ಮುಗೀತು ಸಾಂಗು. ಮುಗಿದೆಲ್ಲ ಆಯಿತು. ಎಲ್ಲರಿಗೂ ಹಾಕ್ಬಿಟ್ರು ಅವರು ಫ್ಲೋರ್ ಒಳಗಡೆ, ಕಂಠೀರವ ಸ್ಟುಡಿಯೋದಲ್ಲಿ ಎಲ್ಲರೂ, ಕ್ಯಾಮ್ರಾಮನ್ನಿಂದ ಹಿಡಿದು ಎಲ್ಲರಿಗೂ ಹಾಕಿ, ಹೆಜ್ಜಿ ರಾಜುವರೆಗೂ ಬಿಡಲಿಲ್ಲ, ಎಲ್ಲರಿಗೂ ಹಾಕಿ, ಡ್ಯಾನ್ಸ್ ಮಾಸ್ಟರ್ಗೆಲ್ಲ ಹಾಕಿ, ಒಂಥರ ಹೋಳಿ ಹಬ್ಬದ ದಿವಸ ಬಂದಂಗೆ ಬರ್ತಾ ಇದ್ದಾರೆ ಎಲ್ಲರೂ. ನಾನು ಮಾತ್ರ ಎಲ್ಲ ಅದನ್ನೇ ಹಾಕ್ಕೊಂಡಿದ್ದೀನಿ, ನನಗೂ ಫುಲ್ ಹಾಕಿದ್ದಾರೆ. ಎಲ್ಲ ಹಾಕ್ಕೊಂಡು ನಾನು ರಾತ್ರಿ ಕುತ್ಕೊಂಡು ಸಾರ್ ಹೊಡ್ತೀನಿ ನಾನು ಅಂತ ಅಂದ್ಕೊಂಡು ಎಲ್ಲ ಆಗ್ಬೇಕಾರೆ, ಆವಾಗ ಸೀನ್ ಅಂತ ಇದ್ದ ಅವರ ಇದು ಅವ್ರ ಜೊತೆಗೆ. ಅವನು ಸ್ವಲ್ಪ ಇದ್ದಿದ್ದ, ಬಂದೆಲ್ಲ ಬಿತ್ತು. ಅವನದು ಎಲ್ಲ ಶರ್ಟ್ ಎಲ್ಲ ಫುಲ್ ಕಲರ್ ಎಲ್ಲ ಆಗೋಗಿತ್ತು. ಎಲ್ಲ ಇಟ್ಕೊಂಡು ಮಾತಾಡ್ಕೊಂಡು ನಗ್ತಾ ಇದ್ದಾರೆ. ಸರ್ ಬರ್ತೀನಿ ಸರ್, ಹೋಗು ಅಂತ. ಸೊ ಹೋಗ್ತೀನಿ ಸರ್, ಬರ್ತೀನಿ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕಾಸ್ಟ್ಯೂಮ್ ಹೋಗ್ಬಿಟ್ಟು ಅಲ್ಲಿಂದ ಹೋಗ್ತೀನಿ, ಡೈರೆಕ್ಟ್ರಿಗೆ ಹೇಳ್ಬಿಟ್ಟು ಹೋಗ್ತೀನಿ. ಸರಿ ಹೋಗಪ್ಪ ಅಂತಂದ್ರು. ಸೊ ಇಬ್ರು ನಗ್ತಾ ಇದ್ದಾರೆ. ಏನಂದ್ರೆ ಸೀನ ನನ್ನ ಶರ್ಟ್ ಹಾಕ್ಕೊಂಡು ಅದಕ್ಕೆಲ್ಲ ಹಾಕ್ಸ್ಕೊಂಡ್ಬಿಟ್ಟಿದ್ದಾನೆ ಅಂಬರೀಷ್ ಅವರು. ಹೆಂಗ್ ಇವನು ಶರ್ಟ್ ಬಿಟ್ಬಿಟ್ಟು ಬೇರೆ ಹಾಕೊಂಡ್ ಬಂದಿದ್ದಾನೆ ಅಂತಲ್ಲ, ಸೀನಿಂಗ್ ಹೇಳಿ ಕಾಸ್ಟ್ಯೂಮ್ ರೂಮಿಗೆ ಕಳಿಸಿ
ನಾನೇನು ನಂದು ಅಲ್ಲೇ ನೇತಾಕಿದ್ನಲ್ಲ ಹ್ಯಾಂಗರಲ್ಲಿ, ಅದನ್ನ ನನ್ನ ಡ್ರೆಸ್ ಅವ್ನು ಹಾಕೊಂಬಂದು ಮಗನೇ ನನಗೆ ನಾನು ಅಂಬರೀಷ್ಗೆ ಅಂತ ಅಂತ ಹೇಳಿ ನಾನು, ಸರ್ ಏನು ಸರ್ ಇದ್ದಿದ್ದು ಶರ್ಟ್ ಅದು ಬಣ್ಣ ಹೋಗಲ್ಲ ಏನಿಲ್ಲ ನಮ್ಮ ಹತ್ರ, ಹಂಗೆ ನಿಂಗೆ ಶರ್ಟ್ ಬೇಕಾದ್ರೆ ನಾನು ಕೊಡಿಸ್ತೀನಿ ಕಣ, ನನ್ನ ಹತ್ರ ನೀನು ಆಟ ಆಡಬಾರ್ದು ಅಂತ. ಈ ಥರ ಅಂಬರೀಷು ತುಂಬ ಜಾಲಿಯಾಗಿರ್ತಿದ್ರು. ಅದು ಎಲ್ಲರಿಗೂ ಇಷ್ಟ ಆಗೋದು ನಮ್ಗೆ. ಅವ್ರ ಜೊತೆ ಕೆಲಸ ಮಾಡ್ತೀವೋ ಬಿಡ್ತೀವೋ, ಬೇರೆ ಟೈಮಲ್ಲಿ ಹೋಗ್ತೀವೋ ಬಿಡ್ತೀವೋ. ಆಮೇಲೆ ಅವರು ಒಂಥರ ಜನಗಳನ್ನ ನೋಡೋ ರೀತಿ, ಬೇರೆಯವ್ರ ಕಷ್ಟಕ್ಕೆ ಇದಾಗ್ತಿದ್ದಿತ್ತಲ್ಲ, ಅದು ತುಂಬ ಚೆನ್ನಾಗಿರ್ತಿತ್ತು. ಆ ಕಷ್ಟಕ್ಕೆ ಅವರು ನೆರವಾಗ್ತಿದ್ರು ಅನ್ನೋದು ಒಂದು ಇನ್ಸಿಡೆಂಟು.